ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಾಡ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ರವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷ TM ಶ್ರೀನಿವಾಸ್ ಅವರ ಸಹಕಾರದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಪ್ರಭಾಕರ್, ಜಿಲ್ಲಾಧ್ಯಕ್ಷ ಮಂಟೇದಯ್ಯ, ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ರಾಮನಗರ ತಾಲೂಕು ಅಧ್ಯಕ್ಷ ವೀರಭದ್ರಯ್ಯ, ನಿರ್ದೇಶಕ ನಾಗರಾಜು, ತಾಲೂಕು ಗೌರವಾಧ್ಯಕ್ಷ ಮಹಲಿಂಗಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್, ಖಜಾಂಚಿ ಕೆಂಚಪ್ಪ, ಜಂಟಿ ಕಾರ್ಯದರ್ಶಿ ಚಂದ್ರಣ್ಣ, ಸಹ ಕಾರ್ಯದರ್ಶಿ BC ಚಂದ್ರಶೇಖರ್, ರಾಜು, ವಿರೂಪಾಕ್ಷಪ್ಪ, ಶಿವರಾಜು ಹಾಗೂ ಇನ್ನೂ ಅನೇಕ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು. ಶ್ರೀ ಮಡಿವಾಳ ಮಾಚಿ ದೇವರಿಗೆ 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 ಶ್ರೀ ಮಡಿವಾಳ ಮಾಚಿ ದೇವರಿಗೆ. ನಾಡ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಮಡಿವಾಳ ಮಾಚಿದೇವ ಸಮುದಾಯಗಳ ಸಹಯೋಗದಲ್ಲಿ ಇವತ್ತು ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ನಡೀತಾ ಇದೆ. ದಂಡಾಧಿಕಾರಿಗಳಾದಂಥ ಶ್ರೀಮತಿ ಡಾಕ್ಟರ್ ಪ್ರತಿಭಾ ಆರ್ ರವರು ಪುಷ್ಪಮಾಲಿಕೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ತಾಲೂಕಿನಲ್ಲಿರ್ತಕ್ಕಂಥ ಮಡಿವಾಳ ಸಮುದಾಯದವರು ಸಂಪೂರ್ಣವಾಗಿ ತೀರ ಕಡುಬಡತನದಲ್ಲಿದ್ದಾರೆ. ಶ್ರೇಣೀಕೃತ ಈ ಸಮಾಜದಲ್ಲಿ ಗೌರಮ್ಮನ ಕೆರೆ ಬಳಿ ಇರ್ತಕ್ಕಂಥ ಮಡಿವಾಳ ಮಾಚಿದೇವರ ಒಂದು ಸ್ಮಾರಕ ಇವತ್ತಿಗೂ ಕೂಡ ಸಮುದಾಯದ ಹೆಸರಿಗೆ ಮಾಡಿಕೊಟ್ಟಿಲ್ಲ. ದಂಡಾಧಿಕಾರಿಗಳಾದರೂ ಕೂಡ ಆ ಮಾಚಿದೇವರ ಸ್ಮಾರಕವನ್ನು ಮಡಿವಾಳ ಸಮುದಾಯಕ್ಕೆ ಮಾಡಿಕೊಡ್ಬೇಕು. ಅದು ಅವರ ಜನ್ಮಸಿದ್ಧ ಹಕ್ಕು. ಮತ್ತು ಕೇವಲ ನಾಯಕರ ಜನ್ಮ ದಿನೋತ್ಸವಗಳನ್ನು ಆಚರಣೆ ಮಾಡಿದರೆ ಸಮಾಜವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಡಿವಾಳ ಸಮುದಾಯದವರು ಕೂಡ ತಮ್ಮ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ಕೊಡಬೇಕು, ರಾಜಕೀಯವಾಗಿ ಸಂಘಟಿತರಾಗಬೇಕು. ಸಂವಿಧಾನದತ್ತವಾಗಿ ನಮಗೆ ಬರಬೇಕಾದಂಥ ಸವಲತ್ತುಗಳನ್ನು ನಾವು ಬಲವಂತವಾಗಿ ಕಿತ್ಕೊಳ್ತಕ್ಕಂಥ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಜಯಂತಿಗಳಿಗೆ ಅರ್ಥ ಬರಲ್ಲ ಅಂಥೇಳಿ ದಂಡಾಧಿಕಾರಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಈ ದಿನ ಮಾಗಡಿ ತಾಲೂಕು ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವವನ್ನು ಅದ್ಧೂರಿಯಿಂದ ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳು. ಯಾವುದೇ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಜಯಂತಿ ಪರಿಪೂರ್ಣವಾಗಬೇಕು, ಅರ್ಥಪೂರ್ಣವಾಗಬೇಕು ಅಂತ ಹೇಳಿದರೆ ಅವರ ಒಂದು ಕಾಯಕಗಳನ್ನು, ಅವರ ಒಂದು ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ನಿಜವಾದ ಅರ್ಥದ ಆಚರಣೆ ಆಗುತ್ತೆ. ಅವರು ತಮ್ಮ ವಚನಗಳ ಮೂಲಕ ಮತ್ತು ಕಾಯಕ ತತ್ವದ ಮೂಲಕ ಅವರು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತಾರೆ. ಅವರು ಒಂದು ಕಡೆ ಹೇಳ್ತಾರೆ, ಅರಸುತನ ಮೇಲಲ್ಲ ಅಗಸುತನ ಕೀಳಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಈ ಸಮಾಜದಲ್ಲಿ ಎಲ್ಲರೂ ಸಮಾನರು, ಸಮಾಜದ
ರಚನೆಯಾಗಬೇಕು. ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಡು ಅನ್ನುವಂತಹ ಒಂದು ತತ್ವದಿಂದ ಸಮಾಜದ ನಿರ್ಮಾಣವಾಗಬೇಕು ಅಂತ ಹೇಳಿ ಹಲವು ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅಂತಹ ಮಹಾನ್ ವ್ಯಕ್ತಿಯ ಆಚರಣೆಯನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ಮಡಿವಾಳ ಮಾಚಿದೇವರ ಸಂಘದ ಸಮುದಾಯದವರು ಕೂಡ ಇವತ್ತಿಲ್ಲಿ ಹಾಜರಿದ್ದು ಒಂದು ಸ್ಮಾರಕದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವತ್ತು ಆ ಒಂದು ಸ್ಮಾರಕದ ಬೇಡಿಕೆ ಇವತ್ತು ನನ್ನ ಗಮನಕ್ಕೆ ಬಂದಿದೆ. ಖಂಡಿತ ನಮ್ಮ ಅಧಿಕಾರಾವಧಿಯಲ್ಲಿ ಅದನ್ನು ಆ ಸ್ಮಾರಕವನ್ನು ಒಂದು ಪುರೋಭಿವೃದ್ಧಿ ಮಾಡಿ ಒಂದು ಉತ್ತಮವಾದಂಥ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ಖಂಡಿತ ನಾವು ಕಂಕಣಬದ್ಧರಾಗಿದ್ದೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟ. ಜೊತೆಗೆ ಈ ಸಮುದಾಯದವರು ತಮ್ಮ ಒಂದು ಸಮುದಾಯದವರಿಗೆ ಶಿಕ್ಷಣವನ್ನು ಕೊಡಬೇಕು. ಜೊತೆಗೆ ಉನ್ನತ ಮಟ್ಟದಲ್ಲಿ ಅವರು ಶಿಕ್ಷಣವನ್ನು ಪಡೆದುಕೊಂಡು ವಿದ್ಯಾವಂತರಾದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಅವರು ನಮ್ಮ ಮಡಿವಾಳ ಮಾಚಿದೇವರು ಹಾಕಿಕೊಟ್ಟಂತಹ ಒಂದು ಕಾಯಕ ತತ್ವದ ಒಂದು ಅಡಿಯಲ್ಲಿ ನಡೆದಾಗ ಖಂಡಿತ ಇದು ಸಕ್ಸಸ್ ಆಗುತ್ತೆ ಮತ್ತೆ ಅವರ ಒಂದು ಆಚರಣೆ ಪರಿಪೂರ್ಣವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕಲ್ಯಾಣ ಕ್ರಾಂತಿಯಲ್ಲಿ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು ಕತ್ತಿಯನ್ನು ಎತ್ತದ ಇದ್ದರೆ ಶರಣಗಣಗಳು ಅಮರ ಶರಣಗಣಗಳು ಉಳಿತಾ ಇರಲಿಲ್ಲ. ಎಲ್ಲ ಅಮರ ಶರಣಗಣಗಳನ್ನು ರಕ್ಷಣೆ ಮಾಡಿದಂಥ ಮಡಿವಾಳ ಮಾಚಿದೇವರ ಬಗ್ಗೆ ಅಣ್ಣ ಬಸವಣ್ಣನವರು ಎನ್ನ ಮನದ ಮೈಲಿಗೆಯ ಶುಚಿಗೊಳಿಸಿದಾತ ಮಡಿವಾಳ ಮಾಚಿದೇವ ತಂದೆ ಅಂತ ನಾವೆಲ್ಲ ಪೂರ್ವ ಹಿನ್ನೆಲೆ ಇದೆ. ದಂಡಾಧಿಕಾರಿಗಳು ಆ ಸ್ಮಾರಕವನ್ನು ಉಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸಮುದಾಯದವರು ಭಿನ್ನಾಭಿಪ್ರಾಯಗಳೆಲ್ಲ ಸಮುದಾಯದಲ್ಲಿ ಇರುತ್ತೆ, ಸಂಘಟಿತರಾಗಬೇಕು, ನಮ್ಮತನವನ್ನು ಉಳಿಸ್ಕೊಳ್ಬೇಕು. ಯಾರೂ ಕೂಡ ನಮ್ಮ ಮನೆಗೆ ಬಂದು ಸವಲತ್ತು ಕೊಡೋದಿಲ್ಲ. ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಇವತ್ತು ಏನೋ ದೂರಿಯಾಗಿ ನಮ್ಮ ತಾಲೂಕು ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ಆರ್ ಪ್ರತಿಭಾ ಅವರು ಈ ಒಂದು ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಈ ಒಂದು ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪನವನ್ನು ಸಲ್ಲಿಸುವ ಮೂಲಕ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತು ಮಡಿವಾಳ ಸಮಾಜ ಮೇಡಮ್ ಹೇಳಿದಾಗೆ ಏನು 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಏನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಏನು ಒಂದು ವೇದವಾಕ್ಯವನ್ನು ಇಟ್ಕೊಂಡು ಎಲ್ಲರನ್ನೂ ಸಮಾಜಕ್ಕೆ ತರಬೇಕು ಅಂತ ದುಡಿದಂತಹ ಮಹನೀಯ, ಅದರಲ್ಲೂ ಪ್ರಮುಖವಾಗಿ ಕಾಯಕ ಶ್ರೇಷ್ಠ ಮಡಿವಾಳ ಮಾಚಿದೇವರು ಅತ್ಯಂತ ಪ್ರಮುಖರು ಅಂತ ಹೇಳಲು ಹೆಮ್ಮೆ ಎನಿಸ್ತದೆ. ಹಾಗಾಗಿ ನಮ್ಮ ಮಡಿವಾಳ ಸಮಾಜದ ಬಂಧುಗಳು ಇವತ್ತು ಅವರ ಸ್ಮರಣೆಯನ್ನು ಪ್ರತಿ ವರ್ಷ ಏನು ಸರ್ಕಾರ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಸರ್ಕಾರದ ಮೂಲಕವೇ ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಿದೆ. ಅದೇ ರೀತಿ ಫೆಬ್ರವರಿ 1ರಂದು ಆಚರಣೆ ಮಾಡಬೇಕಾಯಿತು. ಏನು ಭಾನುವಾರ ಬಂದರಿಂದ ಸೋಮವಾರ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ತಗೊಂಡು ಇವತ್ತು ಆಚರಣೆ ಮಾಡಿದ್ದೀವಿ. ಎಲ್ಲರೂ ಕೂಡ ನಮ್ಮ ಸಮಾಜದ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಡ್ಯದೈದರು, ತಾಲೂಕು ಅಧ್ಯಕ್ಷರಂಥ ವೀರಭದ್ರಪ್ಪನವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಏನು ನಮ್ಮ ಲೋಕೇಶ್ ಅವರು, ಹಾಗೆ ನಮ್ಮ ಸಮಾಜದ ಎಲ್ಲ ಬಂಧುಗಳು, ಮುಖಂಡರುಗಳು, ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಹೀಗಾಗಿ ನಮ್ಮ ಸಮಾಜಕ್ಕೆ ಏನು ಇವತ್ತು ಗೌರಮ್ಮನ ಕೆರೆ ಹತ್ರ ಒಂದು ಏನು ಪಳವಳಿಕೆ ಇದೆ, ಮಾಚಿದೇವರ ಒಂದು ಪಳೆಯುಳಿಕೆ, ಇತಿಹಾಸವುಳ್ಳ ಒಂದು ಪಳೆಯುಳಿಕೆ ಇದೆ. ಅದನ್ನು ರಕ್ಷಣೆ ಮಾಡಬೇಕು, ಅದನ್ನು ನಮ್ಮ ಸಂಘಕ್ಕೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದನ್ನು ದಯಮಾಡಿ ನಮ್ಮ ತಹಸೀಲ್ದಾರ್ ಮೇಡಮ್ನವರು ಅದನ್ನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಅದನ್ನು ನಿಮಗೆ ಉಳಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ಎಲ್ಲರೂ ಒಂದು ಎಕರೆ ಜಮೀನು ಕೊಟ್ಟರೆ ಒಂದು ಶಿಕ್ಷಣ ಸಂಸ್ಥೆ ಮಾಡೋದಕ್ಕಾಗಲಿ ನಮ್ಮ ಒಂದು ದೋಬಿ ಕಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಹಾಗಾಗಿ ನಮ್ಮೆಲ್ಲ ಸಮಾಜಗಳು ಒಗ್ಗಟ್ಟಿನಿಂದ ಈ ಒಂದು ಜಯಂತಿಯಲ್ಲಿ ಭಾಗವಹಿಸಿದ್ದೀವಿ. ಹಾಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆಲ್ಲ ಶುಭಾಶಯವನ್ನು ಕೋರ್ತಾ ಧನ್ಯವಾದಗಳು ನೀಡ್ತೇನೆ. ಭಾರತದಲ್ಲಿ ಕರ್ನಾಟಕದಲ್ಲಿ ಬಸವಣ್ಣವರು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ರು ಅಂತಂತಂದರೆ ಅವರ ಒಂದು ಪುರೋಗಾಮಿ ಮುಂದಾಲೋಚನೆ ಎಷ್ಟಿತ್ತು ಅಂತಂದರೆ ಇವತ್ತು ಬಸವಣ್ಣವರು ನಾವು ಅನುಸರಣೆ ಮಾಡಿದ್ರೆ ಇಡೀ ಜಗತ್ತೇ ಜಾತಿ ವ್ಯವಸ್ಥೆ ಹೋಗ್ತದೆ. ಅದರಂತೆ ಅವತ್ತೇನು ಮಾಚಿದೇವರು ಅನೇಕ ಜನ ಇರ್ಬೋದು, ಮಾದಿಗರ ರಳೆಯ, ಮ್ಯಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಐದಕ್ಕಿ ಲಕ್ಕಮ್ಮ, ನಮ್ಮ ಏನು ಶಿವಶರಣರು, ನಮ್ಮ ಕುಂಬಾರರು, ನಮ್ಮ ಗುಂಡೇನವರು, ಮತ್ತು ನಮ್ಮ ಮಡಿವಾಳ ಮಾಚಿದೇವರು ಅವತ್ತೇನಾದರೂ
ಯಾಮಾರಿ ಬಸವಣ್ಣವ್ರನ್ನ ರಕ್ಷಣೆ ಮಾಡಿದ್ದಾರೆ ಆ ಸ್ಥಾನದಲ್ಲೇ ಅವ್ರನ್ನ ಕಲಿಸಾಕ್ತಾರೆ. ಬಸವಣ್ಣವ್ರನ್ನ ಕೆಲವು ದುಷ್ಟಶಕ್ತಿಗಳು ಆ ಸ್ಥಾನದಲ್ಲಿ ಹೊತ್ತು ಇವರು ಅಂಗರಕ್ಷಕರಾಗಿ ಬಸವಣ್ಣವ್ರನ್ನ ಕಾಪಾಡಿದ್ರು ಅಂತಂತಂದರೆ ಮಹಾನ್ ಬಲಶಾಲಿ, ಧೈರ್ಯವಂತ, ಕಟ್ಟಾಳು. ಮತ್ತು ಅವ್ರ ಹತ್ರ ಕತ್ತಿ ಇತ್ತು ಅಂತ ನಾವು ಕೇಳ್ಕೊಂಡಿದ್ವಿ, ಕತ್ತಿ ಇತ್ತು ಅಂತ. ಅದನ್ನು ತಪ್ಪಿಸಿ ಬಸವಣ್ಣವ್ರನ್ನ ರಕ್ಷಣೆ ಮಾಡಿದ್ರು. ಅನುಭವ ಮಂಟಪದಲ್ಲಿದ್ದ ಹಲವಾರು ಶರಣರಲ್ಲಿ 3 ಜನಗಳ ಜಯಂತಿಯನ್ನು ಮಾತ್ರ ಆ ಸರ್ಕಾರದ ಯಾದಿಯಲ್ಲಿ, ಇವರೇನು ನಾಡ ಹಬ್ಬದ ಯಾದಿಯಲ್ಲಿ ಸೇರಿಸೋದು. ಒಂದು ಬಸವಣ್ಣ, ಇನ್ನೊಬ್ಬ ಸಿದ್ದರಾಮೇಶ್ವರ, ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯರ ಆಚರಣೆ ಇತ್ತೀಚೆಗೆ ಅಷ್ಟೇ ಬಂದಿರೋದು. ಬಸವಣ್ಣನವರು ಹಿಂದಿನಿಂದಲೂ ಇತ್ತು, ಅದೇ ರೀತಿ ಸಿದ್ದರಾಮೇಶ್ವರದಿಂದ ಇತ್ತು. ಬಸವಣ್ಣಂದು ಹಿಂದಿನಿಂದಲೂ ಇರೋದು, ಅವರಿಂದ ಒಂದು ದೊಡ್ಡ ಸಮುದಾಯ ನಮ್ಮವನು ಅಂತ ಅದನ್ನು ಅವ್ರನ್ನ ಆಧರಿಸ್ತಾರೆ. ಇನ್ನು 2 ಸಮುದಾಯಗಳು ಸಿದ್ದರಾಮೇಶ್ವರನ್ನ ಪೂಜೆ ಮಾಡ್ತಾರೆ. ನೀವು ಈಗ ಮಡಿವಾಳ ಮಾಚಯ್ಯನವ್ರನ್ನ ಹೊರಗೆ ತಂದಿದ್ದೀರ. ಇದಕ್ಕೋಸ್ಕರ ನಾನು ನಿಮಗೆಲ್ರಿಗೂ ಧನ್ಯವಾದಗಳ ಜೊತೆ ಅಭಿನಂದನೆ. ಈ ಮಡಿವಾಳ ಮಾಚಯ್ಯನವರು ಶಾಸ್ತ್ರ ತೇಜಸ್ಸಿದ್ದ ಒಬ್ಬ ಶರಣ. ನೀವು ಎಲ್ಲ ಶರಣರನ್ನ ನೋಡ್ಬೋದು, ಯಾವ ಶರಣರ ಕೈಯಲ್ಲೂ ಕತ್ತಿ ಇಲ್ಲ. ಆದರೆ ಮಡಿವಾಳ ಮಾಚಯ್ಯನವರ ಕೈಯಲ್ಲಿ ಕತ್ತಿ. ಈ ಕತ್ತಿಯ ಶಕ್ತಿಯಿಂದ ಎಲ್ಲಿ ಕಲ್ಯಾಣದಲ್ಲಿ ವಿಪ್ಲವ ಆಯಿತು, ಕ್ರಾಂತಿ ಆಯಿತು, ಆವಾಗ ಶರಣರನ್ನೆಲ್ಲ ಕೊಲ್ಲಕ್ಕೆ ಶುರು ಮಾಡ್ತಾರೆ. ಆಗ ಮಡಿವಾಳ ಮಾಚಯ್ಯನವರು ಅಲ್ಲಿದ್ದ ಹಲವಾರು ಶರಣರುಗಳನ್ನ ಉಳಿಸಿ, ಏನು ನಾವು ಇವತ್ತು ಶೂನ್ಯ ಸಂಪಾದನೆ ಅಂತ ಒಂದು ದೊಡ್ಡ ಸಾಹಿತ್ಯದ ಬಗ್ಗೆ ಮಾತಾಡ್ತೀವೋ, ಆ ಸಾಹಿತ್ಯನೆಲ್ಲ ಉಳಿಸಿದ್ರು. ಆ ಸಾಹಿತ್ಯನ ಚನ್ನಬಸವಣ್ಣ ಇತರರು ಉತ್ತರ ಕನ್ನಡದ ಉಳಿವಿಗೆ ತಗೊಂಡೋಗೋಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಎಲ್ಲರಿಗೂ ಶುಭಾಶಯಗಳು. ಮತ್ತು ನಮ್ಮ ಸಾಹೇಬರು, ನಮ್ಮ ತಹಸೀಲ್ದಾರ್ ಸಾಹೇಬರು ಏನು ಮನವಿ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಸರ್, ಅದೇ ಥರ ನಮ್ಮ ಸಮಾಜಕ್ಕೆ ಒಂದು ಡೋಬಿಗಟ್ಟು, ಒಂದು 2 ಎಕರೆ ಜಾಗ, ಒಂದು ಮನವಿ ಮಾಡಿಕೊಟ್ರೆ ನಮ್ಮ ಸಮುದಾಯಕ್ಕೆ ತುಂಬ ಬಡವರಿದ್ದಾರೆ. ಅವ್ರಿಗೊಂದು ಸೈಟು, ಏನೋ ಒಂದು ಡೋಬಿಗಟ್ಟು, ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಒಂದು ಟ್ರಸ್ಟ್ ಆಗಲಿ, ಒಂದು ಅನುಭವ ಆಗಲಿ ಅಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ, ಎಲ್ಲರಿಗೂ ಅನುಕೂಲ ಆಗಲಿ, ನಮ್ಮ ಸಮಾಜಕ್ಕೆ ಒಂದು ನೀವು ಕೊಡುಗೆ ಕೊಟ್ಟರೆ ನಮ್ಮ ಸಮಾಜದವರು ಎಲ್ಲರೂ ನಮ್ಮ ಮಾಗಡಿ ವ್ಯಾಪ್ತಿ ಜನಕ್ಕೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.